ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತಿನ ತರಗತಿ ಒಳಗೆ ನೇತ್ರಾವತಿ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ನೋಡ್ತಾ ಹೋಗೋಣ ರೀ. ಮೊದಲೇದಾಗಿ ಇಲ್ಲಿ ನೇತ್ರಾವತಿ ನದಿ ಎಲ್ಲಿ ಉಗಮವಾಗುತ್ತೆ ಅಂತ ತಿಳಿದುಕೊಳ್ಳೋಣ. ಎಲ್ಲಿ ಉಗಮವಾಗುತ್ತೆ? ಇದು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಸಮೀಪ ಬಂಗ್ರಾ ಕಣಿವೆ ಅಂತ ಬರುತ್ತೆ. ಆ ಕಣಿವೆಯ ಎಳನೀರು ಘಾಟ್ನೊಳಗೆ ಈ ನದಿ ತನ್ನ ಮೂಲವನ್ನು ಹೊಂದೈತ್ರಿ. ಎಲ್ಲಿ ಹುಟ್ಟುತ್ತೆ? ಎಳನೀರು ಘಾಟ್ನೊಳಗೆ ಈ ನದಿ ಹುಟ್ಟುತ್ತೆ. ಈ ನದಿಯ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ ಸುಮಾರು 106 ಕಿಲೋಮೀಟರ್ ಆಗಿರುತ್ತೆ. ಎಷ್ಟು? 106 ಕಿಲೋಮೀಟರ್ ಉದ್ದವನ್ನು ನೇತ್ರಾವತಿ ನದಿ ವ್ಯವಸ್ಥೆ ಒಳಗೊಂಡಿದೆ ರೀ. ಈ ನದಿ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಧರ್ಮಸ್ಥಳದ ಮೂಲಕ ಹರಿಯುತ್ತೆ. ಧರ್ಮಸ್ಥಳದಲ್ಲಿ ಕಂಡುಬರುವಂಥ ಪ್ರಮುಖ ನದಿ ಯಾವುದು? ನೇತ್ರಾವತಿ ನದಿ. ಈ ನದಿಯನ್ನು 20ನೇ ಶತಮಾನದೊಳಗೆ ಬಂಟ್ವಾಳ ನದಿ ಅಂತ ಕೂಡ ಕರೀತಾರ. ನೇತ್ರಾವತಿ ನದಿಗೆ ಇನ್ನೊಂದು ಹೆಸರೇನು? ಬಂಟ್ವಾಳ ನದಿ. ನೇತ್ರಾವತಿ ನದಿಯ ಒಟ್ಟು ಜಲಾನಯನ ಪ್ರದೇಶ ಎಷ್ಟಿದೆ? 3657 ಚದರ ಕಿಲೋಮೀಟರ್ ಒಟ್ಟು ಜಲಾನಯನ ಪ್ರದೇಶ ಕಂಡುಬರುತ್ತಾ. ನೇತ್ರಾವತಿ ನದಿ ಬಂಟ್ವಾಳ ಮತ್ತು ಮಂಗಳೂರಿಗೆ ಕುಡಿಯುವ ನೀರಿನ ಮೂಲ ಕೂಡ ಆಗಿದೆ ರೀ. ಈ ನದಿ ಕೊನೆಯದಾಗಿ ಮಂಗಳೂರು ನಗರದ ದಕ್ಷಿಣಕ್ಕೆ ಅರಬ್ಬಿ ಸಮುದ್ರನ ಸೇರುತ್ತಾ. ಇಲ್ಲಿ ಮಂಗಳೂರು ನಗರದ ದಕ್ಷಿಣಕ್ಕೆ ಅರಬ್ಬಿ ಸಮುದ್ರನ ಸೇರುತ್ತಾ. ಈ ನದಿಗೆ ಪ್ರಮುಖವಾಗಿ ಕುಮಾರಧಾರ ಆಗಿರ್ಬೋದು, ಗುರುಪುರ ಆಗಿರ್ಬೋದು ಮತ್ತು ಗುಂಡಿಯ ಹೊಳೆ ಎಂಬ ಪ್ರಮುಖ ಉಪನದಿಗಳು ಬಂದು ಸೇರ್ತಾವ. ಅವುಗಳ ಬಗ್ಗೆ ನಾವು ಮ್ಯಾಪಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅಂದರೆ ನಾವು ಈ ನದಿ ವ್ಯವಸ್ಥೆ ಬಗ್ಗೆ ಈಸಿಯಾಗಿ ಇಲ್ಲಿ ನೆನ್ಪಿಟ್ಕೋಬೋದು. ಮೊದಲೇದಾಗಿ ಇಲ್ಲಿ ನೇತ್ರಾವತಿ ನದಿಯಲ್ಲಿ ಹುಟ್ಟುತ್ತಾ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಸಮೀಪ ಎಳನೀರು ಘಾಟ್ನೊಳಗೆ ಈ ನದಿ ಉಗಮವಾಗಿದೆ. ಮಂಗಳೂರದ ದಕ್ಷಿಣಕ್ಕೆ ಅರಬ್ಬಿ ಸಮುದ್ರನ ಸೇರುತ್ತಾ. ಇಲ್ಲಿ ಮಂಗಳೂರು ನಗರದ ದಕ್ಷಿಣಕ್ಕೆ ಅರಬ್ಬಿ ಸಮುದ್ರನ ಸೇರುತ್ತಾ. ಈ ನದಿಗೆ ಬಂದು ಸೇರುವ ಪ್ರಮುಖ ನದಿ ಯಾವುದು? ಮುಂಡಾಜ್ ಹೊಳೆ ಬಂದು ಸೇರುತ್ತೆ. ಯಾವುದು? ಮುಂಡಾಜ್ ಹೊಳೆ ಸಣ್ಣ ಹಳ್ಳ, ಇದಕ್ಕೆ ಮೊದಲೇದಾಗಿ ಬಂದು ಸೇರುತ್ತೆ. ನಂತರ ಇನ್ನೊಂದು ಮಂಗಳೂರು ನಗರದಾಗ ಇನ್ನೊಂದು ಪ್ರಮುಖ ಒಂದು ಉಪನದಿ ಬಂದು ಸೇರುತ್ತೆ. ಇದಕ್ಕೆ ಯಾವುದು? ಗುರುಪುರ ನದಿ ಅಥವಾ ಫಾಲ್ಗುನಿ ನದಿ. ಇದು ನೇತ್ರಾವತಿ ನದಿಗೆ ಮಂಗಳೂರು ನಗರದಲ್ಲಿ ಬಂದು ಸೇರುತ್ತೆ. ನೆಕ್ಸ್ಟು ಬಲಭಾಗದಿಂದ ಬಂದು ಸೇರೋ ಒಂದು ಪ್ರಮುಖ ಉಪನದಿಗಳವಪ್ಪ ಅಂದ್ರೆ ನೇತ್ರಾವತಿ ನದಿಗೆ ಕುಮಾರಧಾರ ನದಿ ಬಂದು ಸೇರುತ್ತೆ. ಯಾವುದು? ಕುಮಾರಧಾರ ನದಿ ಈ ನದಿಗೆ ಬಂದು ಸೇರುತ್ತಾ. ಈ ಕುಮಾರಧಾರ ನದಿಗೆ ಒಂದು ಪ್ರಮುಖ ಉಪನದಿ ಬಂದು ಸೇರುತ್ತಾ. ಅದ್ಯಾವುದು? ಗುಂಡೆಹೊಳೆ ಸ್ನೇಹಿತರೆ. ಈ ಗುಂಡೆಹೊಳೆ ಬಂದು ಸೇರಿ ನಂತರ ಇದು ಉಪ್ಪಿನ ಗುಂಡಿಯಲ್ಲಿ ನೇತ್ರಾವತಿ ನದಿಯನ್ನು ಕುಮಾರಧಾರ ನದಿ ಸೇರುತ್ತಾ. ಈ ಕುಮಾರಧಾರ ನದಿಯ ದಂಡೆ ಮೇಲೆ ಪ್ರಮುಖ ಯಾತ್ರಾ ಸ್ಥಳವಾದ ಸುಬ್ರಹ್ಮಣ್ಯ ಕೂಡ ಕಂಡುಬರುತ್ತಾ. ನೆಕ್ಸ್ಟು ಈ ಕುಮಾರಧಾರ ನದಿಗೆ ಒಂದು ಜಲಪಾತ ಕೂಡ ಸೃಷ್ಟಿಯಾಗುತ್ತಾ. ಅದ್ಯಾವುದ್ರಿ? ಮಲ್ಲಳ್ಳಿ ಜಲಪಾತ ಕೊಡಗಿನ ಸೋಮವಾರಪೇಟೆಯಲ್ಲಿ ಕಂಡುಬರ್ತಾ. ಈ ಕುಮಾರಧಾರ ನದಿಯ ದಂಡೆ ಮೇಲೆ ಬಿಸಿಲೆ ಅರಣ್ಯ ವಲಯ ಕೂಡ ಕಂಡುಬರುತ್ತಾ. ಯಾವುದು? ಬಿಸಿಲೆ ಮೀಸಲು ಅರಣ್ಯ ವಲಯ ಕುಮಾರಧಾರ ನದಿಯ ದಂಡ ಮೇಲೆ ಕಂಡುಬರುತ್ತಾ. ನೆಕ್ಸ್ಟ್ ಇಲ್ಲಿ ನಾವು ನೇತ್ರಾವತಿ ನದಿಯ ಮೇಲೆ ಕಂಡುಬರುವ ಪ್ರಮುಖ ಪಟ್ಟಣಗಳು ಮತ್ತು ಪ್ರೇಕ್ಷಣೀಯ ಸ್ಥಳಗಳು ಯಾವಪ್ಪ ಅಂದ್ರೆ ಒಂದು ಮಂಗಳೂರು ಆಗಿರ್ಬೋದು, ಬಂಟ್ವಾಳ ಆಗಿರ್ಬೋದು ಮತ್ತು ಬೆಳ್ತಂಗಡಿ. ಇವು ನೇತ್ರಾವತಿ ನದಿಯ ದಂಡೆ ಮೇಲೆ ಕಂಡುಬರುವ ಪ್ರಮುಖ ಪಟ್ಟಣಗಳ ಸ್ನೇಹಿತರೆ. ಮತ್ತು ಪ್ರಮುಖ ಯಾತ್ರಾ ಸ್ಥಳವಾದ ಧರ್ಮಸ್ಥಳ ಕೂಡ ನೇತ್ರಾವತಿ ನದಿಯ ದಂಡೆ ಮೇಲೆ ಕಂಡುಬರುತ್ತಾ. ನೇತ್ರಾವತಿ ನದಿಯಿಂದ ಸೃಷ್ಟಿಯಾದ ಪ್ರಮುಖ ಜಲಪಾತಗಳು ಯಾವಪ್ಪ ಅಂದ್ರೆ ಒಂದು ಕೂಡಿಗೆ ಅಥವಾ ದುರ್ಗದಳ್ಳಿ ಜಲಪಾತ ಸೃಷ್ಟಿಯಾಗುತ್ತಾ. ಇನ್ನೊಂದು ಬಂಡಾಜೆ ಜಲಪಾತ. ಇದು ಕೂಡ ನೇತ್ರಾವತಿ ನದಿಯ ಒಂದು ಸಣ್ಣ ಉಪನದಿಯಿಂದ ಸೃಷ್ಟಿಯಾಗುತ್ತಾ. ನೆಕ್ಸ್ಟು ಈ ಅರಬ್ಬಿ ಸಮುದ್ರದ ಸಮೀಪ ನೇತ್ರಾವತಿ ನದಿ ಸೇರ್ತದೆ. ಅಲ್ಲಿ ನವಮಂಗಳೂರು ಬಂದರು ಕೂಡ ಕಂಡುಬರುತ್ತಾ. ನೆಕ್ಸ್ಟ್ ನಾವಿಲ್ಲಿ ನೇತ್ರಾವತಿ ನದಿಯಿಂದ ಸೃಷ್ಟಿಯಾದ ಪ್ರಮುಖ ಜಲಪಾತಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ರೀ. ಮೊದಲೇದಾಗಿಲ್ಲಿ ಬಂಡಾಜೆ ಜಲಪಾತ. ಇದೆಲ್ಲಿ ಕಂಡುಬರ್ತಾ? ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪಶ್ಚಿಮ ಘಟ್ಟಗಳ ಸಮೀಪ ಕುದುರೆಮುಖದಲ್ಲಿ ಈ ಜಲಪಾತ ಕಂಡುಬರ್ತಾ. ಈ ಜಲಪಾತ ಸರಿಸುಮಾರು 200 ಅಡಿ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ತುಂಬುತ್ತಾ. ಇಲ್ಲಿ ಈ ಬಂಡಾಜೆ ಜಲಪಾತ ನೇತ್ರಾವತಿ ನದಿಯ ಒಂದು ಸಣ್ಣ ಉಪನದಿ ಹಳ್ಳ, ಅದರಿಂದ ಬಂದು ಸೇರುತ್ತಾ. ಆದ ಕಾರಣದಿಂದ ನೇತ್ರಾವತಿ ನದಿಯಿಂದ ಸೃಷ್ಟಿಯಾದ ಜಲಪಾತ ಅಂತ ಕರೀತಾರ. ಇನ್ನೊಂದು ಪ್ರಮುಖ ಜಲಪಾತ ಯಾವುದು? ದುರ್ಗದಹಳ್ಳಿ ಜಲಪಾತ. ಇದೆಲ್ಲಿ ಕಂಡುಬರುತ್ತಾ? ಮೂಡಿಗೆರೆಯಿಂದ 38 ಕಿಲೋಮೀಟರ್ ದೂರ ಮತ್ತು ಚಿಕ್ಕಮಗಳೂರಿನಿಂದ 68 ಕಿಲೋಮೀಟರ್ ದೂರದೊಳಗೆ ಒಂದು ದುರ್ಗದಹಳ್ಳಿ ಅಂತ ಗ್ರಾಮ ಕಂಡುಬರುತ್ತಾ. ಅಲ್ಲಿ ಇದು ಜಲಪಾತ ಕಂಡುಬರುತ್ತಾ. ಆದ ಕಾರಣ ಈ ದುರ್ಗದಹಳ್ಳಿ ಸಮೀಪ ಕಂಡುಬರುವ ಕಾರಣ ಇದಕ್ಕೆ ದುರ್ಗದಹಳ್ಳಿ ಜಲಪಾತ ಅಂತ ಕೂಡ ಕರೀತಾರ ಮತ್ತು ಕೂಡಿಗೆ ಜಲಪಾತ ಅಂತ ಕೂಡ ಇದು ಕರೀತಾರ. ಈ ಜಲಪಾತ ನೇತ್ರಾವತಿ ನದಿಯ ಮೇಲೆ ರೂಪುಗೊಂಡು ಸುಮಾರು 30 ಅಡಿ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ಧುಮುಕುತ್ತಾ. ಎಷ್ಟು? 30 ಅಡಿ ಎತ್ತರದಿಂದ ಮೇಲಿಂದ ಕೆಳಕ್ಕೆ ನೀರು ಧುಮುಕುತ್ತಾ. ನೆಕ್ಸ್ಟ್ ನೇತ್ರಾವತಿಯ ಪ್ರಮುಖ ಉಪನದಿಯಾದ
ಕುಮಾರಧಾರ ನದಿ ಬಗ್ಗೆನೇ ಇಲ್ಲಿ ತಿಳ್ಕೊತಾ ಹೋಗ್ರಿ. ಮೊದಲನೇದಾಗಿ ಇಲ್ಲಿ ಕುಮಾರಧಾರ ನದಿ ಎಲ್ಲಿ ಹೋಗುತ್ತಾ, ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯದೊಳಗೆ ಈ ನದಿ ಹುಟ್ಟುತ್ತ. ಕೊಡಗಿನ ಸಮೀಪ ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯದೊಳಗೆ ಈ ನದಿ ಹುಟ್ಟುತ್ತ. ಈ ನದಿ ಸರಿಸುಮಾರು ಸಮುದ್ರ ಮಟ್ಟದಿಂದ 1600 ಮೀಟರ್ ಎತ್ತರದಲ್ಲಿ ಹುಟ್ಟುತ್ತಾ. ಎಷ್ಟು? 16 ಮೀಟರ್ ಎತ್ತರದಲ್ಲಿ ಹುಟ್ಟುತ್ತಾ. ನಂತರ ಈ ನದಿ ಸುಮಾರು 80 ಕಿಲೋಮೀಟರ್ ಹರಿಯುತ್ತೆ. 80 ಕಿಲೋಮೀಟರ್ ಹರಿದು ನೇತ್ರಾವತಿ ನದಿಯನ್ನು ಉಪ್ಪಿನಗುಂಡಿಯಲ್ಲಿ ಸಮೀಪ ಸೇರುತ್ತೆ. ಈ ಕುಮಾರಧಾರ ನದಿಯ ಒಟ್ಟು ಜಲಾನಯನ ಪ್ರದೇಶ ಎಷ್ಟಿದೆ? 1024 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶ ಕಂಡುಬರ್ತಾ. ಈ ನದಿಯ ದಂಡೆ ಮೇಲೆ ಪ್ರಮುಖವಾಗಿ ಯಾವ್ಯಾವ ಪ್ರೇಕ್ಷಣೀಯ ಸ್ಥಳ ಕಂಡುಬರ್ತಾವಪ್ಪ ಅಂದ್ರೆ, ಒಂದು ಕುಕ್ಕೆ ಸುಬ್ರಹ್ಮಣ್ಯ ಕಂಡುಬರ್ತಾ, ಇನ್ನೊಂದು ಉಪ್ಪಿನಗುಂಡಿ ಎಂಬ ಪಟ್ಟಣ ಕಂಡುಬರುತ್ತಾ. ಈ ನದಿ ಕೊನೆಯದಾಗಿ ಉಪ್ಪಿನಗುಂಡಿಯಲ್ಲಿ ನೇತ್ರಾವತಿ ನದಿಯೊಂದಿಗೆ ವಿಲೀನವಾಗುತ್ತಾ. ಈ ಕುಮಾರಧಾರ ನದಿಯಿಂದ ಒಂದು ಪ್ರಮುಖ ಜಲಪಾತ ಕೂಡ ಸೃಷ್ಟಿಯಾಗುತ್ತೆ. ಅದ್ಯಾವುದು? ಮಲ್ಲಳ್ಳಿ ಜಲಪಾತ. ಎಲ್ಲಿ ಕಂಡುಬರ್ತಾ? ಕೊಡಗಿನ ಸೋಮವಾರಪೇಟೆಯಲ್ಲಿ ಈ ಜಲಪಾತ ಕಂಡುಬರ್ತಾ. ಈ ಜಲಪಾತ ಸರಿಸುಮಾರು 120 ಅಡಿ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ಧುಮುಕುತ್ತಾ. ಇಲ್ಲಿ ಈ ಮಲ್ಲಳ್ಳಿ ಜಲಪಾತದ ಮೇಲ್ದಂಡೆ ಮೇಲೆ ವಾರ್ಷಿಕ 3 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ತನ್ನು ಇಲ್ಲಿ ಉತ್ಪಾದನೆ ಮಾಡ್ತಾರೆ. ಈ ವಿದ್ಯುತ್ ಉತ್ಪಾದನೆಗೆ ಬಿದಳ್ಳಿ ಮಿನಿ ಹೈಡಲ್ ಯೋಜನೆ ಅಂತ ಕೂಡ ಹೆಸರು ನಾಮಕರಣ ಮಾಡಿದ್ದಾರೆ. ಯಾವುದು? ಬಿದಳ್ಳಿ ಮಿನಿ ಹೈಡಲ್ ಯೋಜನೆ ಅಂತ ಕರೀತಾರೆ ಇದಕ್ಕೆ. ನೆಕ್ಸ್ಟು ಇನ್ನೊಂದು ಪ್ರಮುಖ ನದಿ ಯಾವುದು? ಗುರುಪುರ ನದಿ ಸ್ನೇಹಿತರೆ. ಇದೆಲ್ಲ ಹುಟ್ಟುತ್ತಾ? ಪಶ್ಚಿಮ ಘಟ್ಟದೊಳಗೆ ಹುಟ್ಟುತ್ತಾ. ಇಲ್ಲಿ ಪಶ್ಚಿಮ ಘಟ್ಟಗಳು ಹುಟ್ಟುತ್ತಾ. ಈ ನದಿ ಪ್ರಮುಖವಾಗಿ ನೇತ್ರಾವತಿ ನದಿಗೆ ಬಂದು ಸೇರುವ ಒಂದು ಪ್ರಮುಖ ಉಪನದಿ ಕೂಡ ಆಗೈತೆ ಸ್ನೇಹಿತರೆ. ಈ ಗುರುಪುರ ನದಿಗೆ ಪಾಲ್ಗುನಿ ನದಿ, ಪಚಂಬಗರು ನದಿ ಮತ್ತು ಕೂಳೂರು ನದಿ ಅಂತ ಕೂಡ ಕರೀತಾರೆ. ಗುರುಪುರ ನದಿಯ ಉತ್ತರ ದಡದ ಮೇಲೆ ಮಂಗಳೂರು ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ ಕಂಪನಿ ಕಂಡುಬರ್ತಾ ಮತ್ತು ನ್ಯೂ ಮಂಗಳೂರು ಪೋರ್ಟ್ ಕೂಡ ಕಂಡುಬರ್ತಾ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಡ್ಡ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ.